ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮಹಿಳಾ ಲೋಕ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕದ ಪತ್ರಕಾರಂಜಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ನಾನು ವಿದ್ಯಾ, ನಾನು ಲಲಿತಾ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಪತ್ರ ಬರೆಯಲ ಇಲ್ಲ ಚಿತ್ರ ಬಿಡಿಸಲ, ಹೇಗೆ ಹೇಳಲಿ ನನ್ನ ಮನದ ಹಂಬಲ. ಅಂದಾಗೆ ಶ್ರೋತೃಗಳೇ, ಇವತ್ತಿನ ಪತ್ರಕಾರಂಜಿಯ ವಿಷಯ ನಿಮಗೆಲ್ಲ ತಿಳಿದಿರುವಂತೆ ನೀರಿನ ಸದ್ಬಳಕೆ ಹಾಗೂ ಅಂತರ್ಜಲ ಸಂರಕ್ಷಣೆಯ ಬಗೆಗಿನ ನಿಮ್ಮ ಕಾಳಜಿ ಅನ್ನೋದು. ಕೆಲವೊಂದು ಪತ್ರಗಳು ನಮ್ಮ ಕೈ ಸೇರಿವೆ. ಒಂದೊಂದಾಗಿ ಓದ್ತಾ ಹೋಗೋಣ ಲಲಿತಾ. ಆಯ್ತು ವಿದ್ಯಾ, ಈಗ ಮೊದಲನ ಪತ್ರ ನಾನೇ ತಗೊಳ್ತೀನಿ. ಖಂಡಿತವಾಗಿ ಎಂದಿನಂತೆ ಸರದಿನಿಂದೆ. SK ಈಶ್ವರಿಯವರು ಮೇಕೆರಿಯಿಂದ ಬರೆದಂತಹ ಪತ್ರಗಳಿವೆ, ಯಾಕೆಂದರೆ ಎರಡಿದ್ದಾವೆ. ಹೌದಾ? ನನ್ನ ಬಳಿ ಕೂಡ ಒಂದು ಪತ್ರ ಇದೆ. ಸರಿ, ನಾನು ಓದಿದ ಮೇಲೆ ಮತ್ತೆ ಅದನ್ನು ಮುಂದುವರಿಸು. ಖಂಡಿತವಾಗಿ. ಪ್ರೀತಿಯ ವಾಣಿಗೆ ನಮಸ್ಕಾರ ಅಂತ ಆರಂಭಿಸಿದ್ದಾರೆ. ನಮ್ಮ ಕಡೆಯಿಂದಲೂ ಇವರ ಪತ್ರಕ್ಕೂ ಇವರಿಗೂ ಆತ್ಮೀಯವಾದ ಸ್ವಾಗತವನ್ನು ಹೇಳೋಣ. ಹೌದು, ನೀರನ್ನು ಮಿತವಾಗಿ ಬಳಕೆ ಮಾಡೋಣ. ಬೇಸಿಗೆಯಾದ ಕಾರಣ ಅಂತ ಅಲ್ಲ, ನಿತ್ಯವೂ ನೀರಿನ ಬಳಕೆಯತ್ತ ಗಮನವಿರಬೇಕು. ಏಕೆಂದರೆ ನೀರು ಇರುವಾಗ ಹೆಚ್ಚು ಬಳಕೆ ಮಾಡುವುದು, ಬೇಸಿಗೆಯಲ್ಲಿ ನೀರಿನ ಬಳಕೆಯನ್ನು ಕಡಿಮೆ ಮಾಡುವುದು ಕಷ್ಟದ ಕೆಲಸ. ಏಕೆಂದರೆ ಮಳೆಯ ಸಮಯದಲ್ಲಿ ಎಲ್ಲೆಲ್ಲೂ ನೀರು, ಹಾಗಂತ ನೀವು ನೀರನ್ನು ಸ್ವಲ್ಪವೇ ಬಳಸುವ ಯೋಚನೆಯಲ್ಲಿ ಸದಾ ಇರಬೇಕು. ಆಗ ನೀರು ವ್ಯರ್ಥ ಮಾಡುವ ಅಥವಾ ನಲ್ಲಿ ತಿರುಗಿಸಿ ನೀರನ್ನು ಬಿಡದೆ ನಲ್ಲಿಯಲ್ಲಿ ಒಂದು ತೊಟ್ಟು ನೀರು ಸಹ ಹನಿ ಹನಿಯಾಗಿ ಜಿನುಗಿ ಹೋಗದ ಹಾಗೆ ಗಮನಿಸಬೇಕು. ಹೌದು. ಒಂದು ವೇಳೆ ಹನಿ ನೀರು ಜಿನುಗಿದೆಯಾದಲ್ಲಿ ಅದಕ್ಕೆ ಒಂದು ಪಾತ್ರೆಯಾದರೂ ಇಟ್ಟು ನೀರನ್ನು ಬಳಕೆಗೆ ತೆಗೆದುಕೊಳ್ಳಬೇಕು. ಇನ್ನು ಅಕ್ಕಿ ತೊಳೆದ ನೀರು, ಸೊಪ್ಪು ತರಕಾರಿಗಳನ್ನು ತೊಳೆದ ನೀರು, ಪಾತ್ರೆ ತೊಳೆದ ನೀರು, ಹೀಗೆ ಎಲ್ಲ ನೀರನ್ನು ಸುಮ್ಮನೆ ಚೆಲ್ಲುವುದಕ್ಕಿಂತ ನಾವು ಅದನ್ನು ಕೆಲವು ಗಿಡದ ಬುಡಕ್ಕೆ ಹಾಕಿದರೆ ತುಂಬ ಉತ್ತಮ. ಅದೊಂಥರ ಮರುಬಳಕೆಯಾದಂತೆ. ಹೌದು. ಹೀಗೆ ಮಾಡಿದಲ್ಲಿ ಶುದ್ಧ ನೀರು ನಮಗೆ ಹೆಚ್ಚು ಉಳಿತಾಯ ಆಗತ್ತೆ. ಹೌದು. ಕುಡಿಯೋಕೆ ಇರ್ಬೋದು ಅಥವಾ ಏನೇ ಇನ್ನೊಮ್ಮೆ ಪಾತ್ರೆ ತೊಳೆಯೋಕ್ಕಾದರೂ ಸರಿ, ಶುದ್ಧ ನೀರು ಉಳಿಯುತ್ತೆ ಅಂತ. ಇನ್ನು ಬಟ್ಟೆ ತೊಳೆದ ನೀರು ಮತ್ತು ನೆಲವರಿಸಿದ ನೀರು ಕೂಡ ನಾವು ಗಿಡ ಬಳ್ಳಿಗಳಿಗೆಲ್ಲ ಬುಡಕ್ಕೆ ಮಾತ್ರ ಹಾಕಬೇಕು. ನಮ್ಮ ಹಿರಿಯರು ಬೂದಿಯಲ್ಲಿ ಪಾತ್ರೆಗಳನ್ನು ತಿಕ್ಕಿ ತೊಳೆಯುತ್ತಿದ್ದರು. ಆ ನೀರನ್ನು ಬಸಳೆ ಬಳ್ಳಿಯ ಬುಡಕ್ಕೆ ಹಾಕಿದಾಗ ಬಳ್ಳಿಗೆ ಒಂದು ರೀತಿಯ ಗೊಬ್ಬರವಾಗಿ ಗಿಡ ಬಳ್ಳಿಗಳು ಸೊಗಸಾಗಿ ಬೆಳೆಯುತ್ತಿದ್ದವು. ನಿಜ ಕೂಡ. ನೋಡು, ಹಳೆಯದು ಹೇಗೆಲ್ಲ ಪ್ರಯೋಜನ ಇತ್ತು ಅಂತ. ಈಗ ಸೋಪು ನೀರು, ನಾವು ಸೋಪು ಬಳಸಿ ಪಾತ್ರೆಗಳನ್ನಿರ್ಬೋದು ಬಟ್ಟೆಯನ್ನಿರ್ಬೋದು ತೊಳಿತೀವಲ್ಲ, ಆ ನೀರು ಸ್ವಲ್ಪ ಗಡಸಾಗತ್ತೆ ಅಂತ ಹೇಳ್ತಾರೆ. ಹೌದು. ಆದರೂ ಗಿಡಕ್ಕೆ ನೀರು ಸಿಗುತ್ತೆ, ಆದರೆ ಮಣ್ಣಿನ ಗುಣ ಸ್ವಲ್ಪ ಒರಟಾಗತ್ತೆ. ಅದಕ್ಕೆ ಶುದ್ಧ ನೀರನ್ನೇ ಆದಷ್ಟು ಹಾಕುತ್ತಾ ಇರ್ತೀವಿ. ಆದರೆ ಈ ನೀರಲ್ಲೂ ಸ್ವಲ್ಪ ಆದರೂ ನೀರಿನ ಅಂಶ ಸೋಸಿ ಅದು ಚೆನ್ನಾಗಿರೋದನ್ನು ತೆಕ್ಕೊಳ್ಳುತ್ತೇವೆ ಗಿಡಗಳು. ಹೌದು. ಇರಲಿ, ಏನೇ ಆಗಲಿ, ಉತ್ತಮವಾದ ಸಲಹೆಯನ್ನು ಒಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಹನಿ ಹನಿ ನೀರಿನ ಬೆಲೆಯನ್ನು ಅವರು ಇಲ್ಲಿ ತಿಳಿಸಿದ್ದಾರೆ. ಮೆಚ್ಚುವಂಥದ್ದೇ. ಹೌದು. ಮುಂದುವರಿಸು ಮುಂದಿನ ಪತ್ರವನ್ನ. ಮುಂದುವರಿಸ್ತಾ ಇನ್ನೊಂದು ಪತ್ರದಲ್ಲಿ ಹೇಳ್ತಾರೆ, ವಾಣಿ ಅಂತರ್ಜಲವನ್ನು ಕಾಪಾಡಿಕೊಳ್ಳಬೇಕು. ಹೇಗೆ? ಅದೆಷ್ಟು ಮರಗಳನ್ನು ಬೆಳೆಸಬೇಕು, ಗಿಡಗಳನ್ನು ನೆಡಬೇಕು. ಇದಿಷ್ಟೇ ಅಲ್ಲ, ಮೊದಲು ಬೆಟ್ಟಗಳನ್ನು ಉಳಿಸಿಕೊಳ್ಳಬೇಕು. ಹೇಗೆಂದರೆ ಈಗ ಜನರು ಅಭಿವೃದ್ಧಿಯ ಹೆಸರು ಹೇಳಿ ಬೆಟ್ಟಗಳ ನೆತ್ತಿಯನ್ನೇ ದೊಡ್ಡ ದೊಡ್ಡ ಯಂತ್ರಗಳನ್ನು ಬಳಸಿಕೊಂಡು ಬಗೆದು ಜಲ ನೀರು ಎಷ್ಟೇ ಆಳದಲ್ಲಿ ಅಡಗಿದ್ದರೂ ಬೆಟ್ಟ ಹೋದರೆ ಹೋಯ್ತು, ನೀರು ಪಡೆಯುವ ಒಂದೇ ಗುರಿಯವರದ್ದು. ಹೌದು. ನನ್ನದೆನ್ನುವ ಭಾವನೆಗಳೇ ತುಂಬಿದೆ ಇದರಲ್ಲಿ. ನಮ್ಮ ಹಿರಿಯರೆಲ್ಲ ಯಾವುದೇ ಆಧುನಿಕ ಯಂತ್ರಗಳ ಬಳಕೆ ಇಲ್ಲದೆ ಹತ್ತಾರು ಕೆರೆ ಬಾವಿಗಳನ್ನೆಲ್ಲ ತಾವೇ ಗುದ್ದಲಿ, ಹಾರೆ, ಪಿಕಾಸಿಗಳಿಂದ ನಿರ್ಮಿಸಿದ್ದರು. ಯಾವುದೇ ಬೆಟ್ಟ ಗುಡ್ಡಗಳಿಗೂ ಹಾನಿಯಾಗದ ರೀತಿಯಲ್ಲಿ ಉಳಿಸಿಬಿಟ್ಟಿದ್ದರು. ಆದರೆ ಈಗ
ಮರ ಕಡಿಯುವುದು, ಭಾರೀ ಗಾತ್ರದ ಯಂತ್ರ ಬಳಸುವುದು ಅಲ್ಲದೆ ಬೆಟ್ಟದ ಮೇಲೆ ಮನೆ ಒಂದು ಇದ್ದರೆ ಅದಕ್ಕೆ ಬೆಟ್ಟ ಕೊರೆದು 4 ರಸ್ತೆಗಳ ವ್ಯವಸ್ಥೆ ಮಾಡಿದಾಗ ಅಂತರ್ಜಲ ಅಡಗಿ ದೂರ ಪಾತಾಳ ಸೇರುವುದರಲ್ಲಿ ತಪ್ಪೇನಿದೆ? ಹೌದು. ಇನ್ನು ಈಗಿನ ಯಂತ್ರಗಳು ಭೂಮಿಯ ಆಳಕ್ಕೆ ಇಳಿಯುವಾಗ ಭೂಮಿಯು ಅದುರಿ ಸಡಿಲವಾಗಿ ಜಲವು ಮತ್ತಷ್ಟು ಪಾತಾಳಕ್ಕೆ ಇಳಿಯುವುದರಲ್ಲಿ ತಪ್ಪೇನು ಅಂತ ನಮ್ಮನ್ನೇ ಕೇಳಿದ್ದಾರೆ. ಹೌದು, ನಿಜ. ಮಾನವರ ಆಸೆಗೆ ಬಲಿಯಾದ ಬೆಟ್ಟ, ಗುಡ್ಡ, ಮರ, ಕಾಡು, ಹೀಗೆ ಜಲ ಎಲ್ಲಿ ಅಡಗಿದ್ದರೂ ನಾ ಬಿಡಲಾರೆ ಎಂದು ಬೆಟ್ಟವನ್ನು ಕೊರೆದು ಕೊರೆದು ಜಲವನ್ನು ಪಾತಾಳದವರೆಗೆ ಓಡಿಸುತ್ತಾರೆ ವಾಣಿ ಅಂತ ಹೇಳಿದ್ದಾರೆ. ನಿಜ ಕೂಡ. ಹೌದು, ಅವರು ಹೇಳಿದಾಗೆ ನೀರಿನ ಸದ್ಬಳಕೆ ಮಾಡಬೇಕು. ಇತ್ತೀಚಿಗಿನ ಕಾಲದಲ್ಲಿ ನೀರಿನ ಉಪಯೋಗಕ್ಕೆ ಮನುಷ್ಯರ ಸಂಖ್ಯೆ ಜಾಸ್ತಿ ಆಗಿದೆ. ಆಗ ಯಂತ್ರಗಳು ಎಷ್ಟೇ ಇದ್ದರೂ ಕೂಡ ಅದಕ್ಕೂ ನೀರು ಬೇಕು. ಹೌದು. ಅಲ್ಲಿ ನೀರಿನ ಬಳಕೆ ಜಾಸ್ತಿ ಆಗಿದೆ, ಅಂತರ್ಜಲ ತನ್ನಿಂತಾನಾಗಿ ಕಡಿಮೆಯೂ ಆಗಿದೆ. ನಿಜ. ಈಗ ಅವ್ರದ್ದೇ ಮತ್ತೊಂದು ಪತ್ರ ಇದೆ ನನ್ನ ಕೈಯಲ್ಲಿ ಅಂತ ಹೇಳಿದೆ ಅಲ್ವಾ. ಇದರಲ್ಲಿ ಅವರು ಪ್ರೀತಿಯ ವಾಣಿಗೆ ನಮಸ್ಕಾರ ಅಂತ ಮತ್ತೊಮ್ಮೆ ನಮಸ್ಕಾರ ಹೇಳಿದ್ದಾರೆ. ಸರಿ, ಮತ್ತೊಮ್ಮೆ ನಾವು ನಮಸ್ಕಾರ ತಿಳಿಸೋಣ. ಹೌದು, ಮುಂದುವರಿಸ್ತಾ ಬರೀತಾರೆ. ವಾಣಿ, ನಿನಗೂ ಮತ್ತು ಎಲ್ಲ ರೇಡಿಯೋ ಕೇಳುಗರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಅಂತ. ಮಾರ್ಚ್ 8ಕ್ಕೆ ಮಹಿಳಾ ದಿನಾಚರಣೆ ಆಚರಿಸಿಕೊಂಡಿದ್ದೇವಲ್ಲ. ಹೌದು ಹೌದು. ಇವರಿಗೆ ಕೂಡ ನಮ್ಮ ಕಡೆಯಿಂದ ಶುಭಾಶಯಗಳನ್ನ ತಿಳಿಸೋಣ. ಅಂತೂ ಮಾರ್ಚ್ ತಿಂಗಳು ಮುಗ್ದಿಲ್ಲಲ್ಲ, ಹಾಗಾಗಿ ತೊಂದರೆ ಇಲ್ಲ. ಮುಂದೆ ಹೀಗಿದೆ. ಈಗ ಬೇಸಿಗೆಯ ದಗೆಯಲ್ಲಿ ನೀರಿಗಾಗಿ ಹಾಹಾಕಾರ ಎಂದು ನೀರಿನ ಚಿಂತೆಯಲ್ಲಿ ಇರುವುದು ಮಾತ್ರ ಅಲ್ಲ, ಇದರ ಮಧ್ಯದಲ್ಲಿ ಅಡುಗೆ ಅನಿಲದ ಬಿಸಿಯೂ ಶುರುವಾಗಿದೆ ಅಂತ ಬರಿತಾ ಇದ್ದಾರೆ. ವಾಹನಗಳಿಗೂ ತೈಲದ ಕೊರತೆಯ ಅನುಭವಕ್ಕೆ ಸಮಯ ಹತ್ತಿರ ಬಂದ ಹಾಗಿದೆ ಅಂತ ಬರಿತಾ ಇದ್ದಾರೆ. ವಾಣಿ, ನೀರಿಲ್ಲದೆ ಹೋದರೆ ಯಾವುದೇ ರೀತಿ ಮುಂದೆ ಸಾಗಲ್ಲ ಅಂತ ಬರೀತಾರೆ. ಅಂದ್ರೆ ಯಾವುದೇ ರೀತಿಯ ಕೆಲಸಗಳು ಆಗೋದಿಲ್ಲ ನೀರಿಲ್ದೆ ಅಂತ ಹೇಳಿ. ಹಾಗೆ ಅಡುಗೆ ಅನಿಲವು ಇಲ್ಲ ಅಂದ್ರೆ ಯಾವುದೇ ಹೋಟೆಲು, ವಸತಿ ನಿಲಯಗಳು, ಜೊತೆಗೆ ಮನೆಯಲ್ಲಿ ಕೂಡ ನೀರು ಬಿಸಿ ಮಾಡಿ ಕುಡಿಯುವ ಅವಕಾಶ ಕಷ್ಟ. ಆದ್ರಿಂದ ಮುಂದೆ ಸೌದೆಗೂ ಬೆಲೆ ದುಬಾರಿ ಆಗಬಹುದು ಅಂತ ಇವರು ಬರಿತಾ ಇದ್ದಾರೆ. ಹೌದು, ಇಂಧನ ಇಲ್ಲದ ಕಾರಣ ಬದಲಾವಣೆ ಎಲ್ಲ ಕಡೆ ಕಾಣ್ತಾ ಇದೆ. ಮುಂದೆ ನೀರಿಗಾಗಿ ಒಂದು ಕೂಗು ಮಾತ್ರವಲ್ಲ, ಹಲವಾರು ಕೂಗುಗಳು ಶುರುವಾಗುವ ಹಾಗೆ ಈ ವರ್ಷದ ಬೇಸಿಗೆ, ನಂತರ ತಿಂಗಳು 2 ಕಳೆದರೆ ಮಳೆಯ ಸಿಂಚನ. ವಾಣಿ, ಬರೆದಿರುವುದರಲ್ಲಿ ಏನಾದರೂ ಸರಿ ಎನಿಸದಿದ್ದರೆ ಕ್ಷಮೆ ಇರಲಿ. ಯುಗಾದಿ ಹಬ್ಬದ ಶುಭಾಶಯಗಳು, ಎಲ್ಲರಿಗೂ ನಮಸ್ಕಾರ ವಾಣಿ ಅಂತ ಪತ್ರವನ್ನ ಮುಗಿಸಿದ್ದಾರೆ. ಕೊನೆಗೆ ಒಂದು ವಾಕ್ಯ ಹೇಳಿದ್ರಲ್ಲ, ಕ್ಷಮೆ ಇರಲಿ ಅಂತ. ಕ್ಷಮೆ ಯಾವತ್ತೂ ಇರುತ್ತೆ, ಆದರೆ ತಪ್ಪಿದಲ್ಲಿ ತಿದ್ದುಕೊಳ್ಳುವ ಸಹನೆಯು ನಮ್ಮಲ್ಲಿ ಇರುತ್ತೆ, ಸ್ವಭಾವ ಇರಲೇಬೇಕಾಗತ್ತೆ. ಹೌದು. ಅವರು ಕ್ಷಮಿಸಿ ಅಂತ ಹೇಳುವಂಥ ತಪ್ಪುಗಳನ್ನು ಅವರೇನು ಇದರಲ್ಲಿ ಮಾಡಲಿಲ್ಲ, ಏನು ಬರೆದಿಲ್ಲ ಕೂಡ. ಇಲ್ಲಿ ಅಡುಗೆ ಅನಿಲ ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರಲ್ವಾ. ಕೆಲವೊಂದು ಏನು ಸುಳ್ಳು ವದಂತಿಗಳು ಹಬ್ಬುತ್ತಾ ಇರುತ್ತೆ. ಏನಾದರೂ ಒಂದೀಗ ಯುದ್ಧ ನಡೀತಾ ಇದೆ ಅಂತ ಸಂದರ್ಭದಲ್ಲಿ ಕೆಲವೊಂದು ಸುಳ್ಳು ವದಂತಿಗಳು ಹಬ್ಬೋದನ್ನು ನಾವು ಕೇಳ್ತಾ ಇದ್ದೇವೆ ದಿನನಿತ್ಯ. ಅಂಥವುಗಳಿಗೆಲ್ಲ ಕಿವಿಗೊಡಬಾರ್ದು ಅಂತ ನಾವು ತಿಳಿಸೋಣ. ಮತ್ತೆ ಒಂದು ಹೇಳಿದ್ರು ಅವರು, ಗ್ಯಾಸ್ ಇಲ್ಲದಿದ್ರೆ ಸೌದೆ ಉಪಯೋಗಿಸಿ ಅಡಿಗೆ ಮಾಡಬಹುದು. ಇನ್ನು ಇಂಧನ ಇಲ್ಲದಿದ್ರೆ ದೂರದ ಊರಿಗೆ ಹೋಗೋದು ಕಷ್ಟ ಆಗತ್ತೆ, ವಾಹನದ ಸೌಕರ್ಯ ಸ್ವಲ್ಪ ಕಷ್ಟ ಆಗತ್ತೆ. ಅದು ಬಿಟ್ರೆ ಸ್ವಲ್ಪ ನಡ್ಕೊಂಡು ಹೋಗ್ಬೋದು, ಆದರೆ ಸರಕು ಸಾಮಾನುಗಳು ಬರೋಕ್ಕೆ ತುಂಬಾ ಕಷ್ಟ ಆಗತ್ತೆ. ಆದರೆ ನೀರಿಲ್ಲದಿದ್ರೆ ಏನು ಮಾಡೋಕ್ಕೂ ಆಗೋದಿಲ್ಲ. ಹೌದು, ಅದನ್ನ ಅವರು ಒಂದು ವಾಕ್ಯದಲ್ಲಿ ತಿಳಿಸಿದ್ದಾರೆ. ಹೌದು, ನಿಜ ಕೂಡ. ನೀರಿಲ್ಲದಿದ್ರೆ ಇನ್ನು ಅದಕ್ಕೆ ಪರ್ಯಾಯವಾಗಿ ಬೇರೆ ಮಾರ್ಗವೇ ಇಲ್ಲ. ಹೌದು, ಸರಕು ಸಾಮಾನುಗಳು ಇರುವುದರಲ್ಲಿ ಏನೋ ಅಲ್ಲಿಂದ ಇಲ್ಲಿಂದ ಮಾಡಿಕೊಂಡು ತಿನ್ನೋದು ಉಣ್ಣೋದು ಮಾಡಬಹುದು. ನೀರೇ ಇಲ್ಲದಿದ್ರೆ ಏನ್ ಮಾಡೋದು ಕಷ್ಟವೇ. ನಿಜ. ಹಾಗಾಗಿ ನೀರಿನ ಸದ್ಬಳಕೆಯನ್ನು ಎಲ್ಲರೂ ಮಾಡ್ಕೊಳ್ಳಿ ಅಂತ ನಾವು ಕೂಡ ತಿಳಿಸೋಣ. ಹಾಗೆ ಇವರ ಪತ್ರಗಳಿಗಾಗಿ ಧನ್ಯವಾದಗಳನ್ನ ಕೂಡ ತಿಳಿಸೋಣ. ಹೌದು, ಇವರ 3 ಪತ್ರಗಳು ಒಂದರಿಂದ ಒಂದು ವಿಭಿನ್ನವಾಗಿತ್ತು, ಅದರ ಚೆನ್ನಾಗಿತ್ತು, ಎಲ್ಲ ಮಾಹಿತಿಗಳು ಒಳಗೊಂಡಿದ್ದು. ನೀರನ್ನು ಹೇಗೆ ಸದ್ಬಳಕೆ ಮಾಡಬೇಕು, ಹಾಗೆ ಹೇಗೆ ಉಳಿಸಿಕೊಳ್ಳಬೇಕು ಅಂತ ಹೇಳೋದನ್ನ ಒಂದು ಸೂಕ್ಷ್ಮ ರೀತಿಯಲ್ಲಿ ಪತ್ರದ ಮೂಲಕ ತಿಳಿಸಿದ್ದಾರೆ. ಹೌದು. ಈಗ ಮುಂದಿನ ಪತ್ರ ಯಾರ್ದಿದೆ? ಕೊಳಗದಾಳು ಗ್ರಾಮ ಚೇರಂಬಾಣೆಯಿಂದ ಚೀರಮ್ಮನ ವಾಣಿ ಚಂಗೋಮ್ಮಯ್ಯ ಬರೆದಂತಹ ಒಂದು ಪತ್ರ ಇದೆ. ಇದರಲ್ಲೊಂದು ಸೊಗಸಾದ ಹೂವಿನ ಚಿತ್ರ ಇದೆ. ಚೆನ್ನಾಗಿದೆ ಕೂಡ, ಬಣ್ಣ ತುಂಬಿ ಕಳಿಸಿದಾರಲ್ವಾ.
ಮಳೆಗಾಲದಲ್ಲಿ ಕೊಳದಲ್ಲಿ ಆಗುವ ಹೂವಿನಾಗೆ ಕಾಣುತ್ತೆ, ಏನಂತೂ ಗೊತ್ತಾಗೋದಿಲ್ಲ ಅಷ್ಟು. ಇರಲಿ, ಏನೇ ಆಗಲಿ ಚೆನ್ನಾಗಿದೆ ಹೂ. ನನ್ನ ಮೆಚ್ಚಿನ ಮಹಿಳಾ ಲೋಕ ವಿಭಾಗಕ್ಕೆ ಸ್ವಾಗತ ಅಂತ ಆರಂಭದಲ್ಲಿ ಅವರೇ ಸ್ವಾಗತವನ್ನು ಹೇಳಿದ್ದಾರೆ. ನಾವು ಕೂಡ ಇವರ ಪತ್ರಕ್ಕಾಗಿ ಸ್ವಾಗತವನ್ನು ಹೇಳೋಣ. ಬೇಸಿಗೆ ಕಾಲ ಬಂದಿತೆಂದರೆ ಕುಡಿಯುವ ನೀರಿನ ಅಭಾವ, ಶೆಕೆ ತಡೆಯಲು ಆಗುವುದಿಲ್ಲ. ಎಲ್ಲಿ ನೋಡಿದರಲ್ಲಿ ನೀರಿನ ಸದ್ಬಳಕೆ, ನೀರಿನ ಸಂಗ್ರಹ, ಅಂತರ್ಜಲ ಮಟ್ಟವು ಕುಸಿದಿದೆ. ಹಿಂದಿನ ಹಾಗೆ ಕೊಲ್ಲಿ, ತೋಡು, ತೊರೆಗಳು ಇಲ್ಲ. ಮಾನವರಲ್ಲಿ ಶ್ರೀಮಂತರಾಗುವ ಬಯಕೆಯಿಂದಾಗಿ ಗಿಡ, ಮರ, ಕಾಡುಗಳನ್ನು ಕಡಿದು ಕೆರೆ, ಬಾವಿ, ಬೋರ್ವೆಲ್ಗಳನ್ನು ತೆಗೆದಿರುತ್ತಾರೆ. ಅದರಿಂದ ಅಂತರ್ಜಲ ಮಟ್ಟ ಕುಸಿದಿರುವುದು ನಾವು ಕಂಡಿರ್ತೇವೆ. ಹೌದು. ನಾವು ನಮ್ಮ ಮನೆಯಲ್ಲಿ ನೀರನ್ನು ಸೂಕ್ಷ್ಮ ರೀತಿಯಲ್ಲಿ ಬಳಸುತ್ತೇವೆ. ನೀರನ್ನು ಶೇಖರಣೆ ಮಾಡಿ ಇಡುತ್ತೇವೆ. ಕೊಲ್ಲಿಯಿಂದ ಬರುವ ನೀರು ನಲ್ಲಿಯಲ್ಲಿ ಬರುತ್ತದೆ. ನಾವು ನೀರನ್ನು ದುರುಪಯೋಗಪಡಿಸುವುದಿಲ್ಲ. ಬೇಕಾದಾಗ ಬ್ಯಾರೆಲ್ನಿಂದ ಶೇಖರಿಸಿದ ಶುದ್ಧವಾಗಿರುವ ನೀರನ್ನು ಬಳಸುತ್ತೇವೆ. ಹೀಗೆ ಸದ್ಬಳಕೆಯನ್ನು ಮಾಡುತ್ತೇವೆ. ಹೀಗೆ ಸಮಾಜದಲ್ಲಿ ನೀರನ್ನು ದುಂದುವೆಚ್ಚ ಮಾಡಿದರೆ ಬಂಗಾರದ ಬೆಲೆ ಕಟ್ಟಬೇಕಾದೀತು ನೀರಿಗೆ. ಹೌದು. ಮಾನವರೇ ಎಚ್ಚರ. ನಾವು ಇವತ್ತು ಉಳಿಸಿದರೆ ನಾಳೆಗೆ ನೀರು ಇದ್ದೀತು. ಹೌದು. ನೀರಾಗಲಿ, ಹಣವಾಗಲಿ, ಆಸ್ತಿಯಾಗಲಿ ನಾಳೆಗೆ ಮೀಸಲಿಡೋಣ, ಉತ್ತಮರಾಗಿ ಬಾಳೋಣ ಅಂತ ಪತ್ರವನ್ನು ಮುಗಿಸಿದ್ದಾರೆ. ಒಳ್ಳೆಯ ಸಾಲುಗಳನ್ನ ಬರೆದಿದ್ದಾರೆ ಇವರು. ಹೌದು. ಹೀಗೆ ದುಂದುವೆಚ್ಚ ಮಾಡಿದರೆ ಚಿನ್ನದ ಬೆಲೆ ಬಂದೀತು ಅಂತ, ಖಂಡಿತ ಬಂದೀತು. ಹೌದು. ಆಮೇಲೆ ನೋಡು, ಕಡೆಗೆ ಹೇಳಿದ್ರಲ್ಲ, ಕೇವಲ ನಾವು ನೀರನ್ನಂತಲ್ಲ, ಆಸ್ತಿ ಆಗ್ಲಿ, ಹಣ ಆಗ್ಲಿ ಎಲ್ಲವನ್ನು ನಾವು ನಾಳೆಗೆ ಅಂತ ಇಡ್ತೀವಿ. ಆಗ ನೀರನ್ನು ಯಾಕೆ ಇಡಬಾರ್ದು? ಹೌದು. ಉತ್ತಮ ಸಾಲುಗಳನ್ನೇ ಬರೆದಿದ್ದಾರೆ. ಇವರ ಪತ್ರಕ್ಕಾಗಿ ಧನ್ಯವಾದಗಳನ್ನ ಹೇಳೋಣ. ಹೇಳಲೇಬೇಕು. ಹೌದು. ಈಗ ಹಾಡಿನ ತುಣುಕೊಂದನ್ನ ಕೇಳಿ ಮತ್ತೆ ಪತ್ರಕಾರಂಜಿ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಆಯ್ತು. ನೆಲಜಲ ಕಾಡಿನ ಸಂಬಂಧ ಬಿಟ್ಟರು ಬಿಡಲಾಗದ ಬಂಧ, ನೀರಿದ್ದರೆ ಮಣ್ಣಿನ ಗಂಧ, ಹಸುರಿನ ಹೊದಿಕೆಯ ಚಂದ. ನೆಲಜಲ ಕಾಡಿನ ಸಂಬಂಧ ಬಿಟ್ಟರು ಬಿಡಲಾಗದ ಬಂಧ. ಸಾಗರದಿಡಿ ಓಡುವ ನೀರ ತಡೆಯಲು ಕೋರಿದೆ ಮರಬೇರ, ಉಳಿಸಲು ಈ ಮಣ್ಣಿನ ಸಾರ, ಅರಳಿದೆ ಕಾಡಿನ ಕೊಡೆ ನೇರ. ಪಾಮ ಪರಿ ಮಾರಿಗಪ ಸರಿಗಮ ಪಮಗರಿ ನೀಪ. ಸಾಗರದಿಡಿ ಓಡುವ ನೀರ ತಡೆಯಲು ಕೋರಿದೆ ಮರಬೇರ, ಉಳಿಸಲು ಈ ಮಣ್ಣಿನ ಸಾರ, ಅರಳಿದೆ ಕಾಡಿನ ಕೊಡೆ ನೇರ, ಅರಳಿದೆ ಕಾಡಿನ ಕೊಡೆ ನೇರ. ನೆಲಜಲ ಕಾಡಿನ ಸಂಬಂಧ ಬಿಟ್ಟರು ಬಿಡಲಾಗದ ಬಂಧ. ಈಗ ಪತ್ರಕಾರಂಜಿ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ ಶ್ರೋತೃಗಳೇ. ಮಹಿಳಾ ಲೋಕದಲ್ಲಿ ಈ ಬಾರಿಯ ವಿಷಯ ನಿಮಗೆ ಗೊತ್ತಿದ್ದ ಹಾಗೆ ನೀರಿನ ಸದ್ಬಳಕೆ ಹಾಗೂ ಅಂತರ್ಜಲ ಸಂರಕ್ಷಣೆಯ ಬಗೆಗಿನ ನಿಮ್ಮ ಕಾಳಜಿ. ಮುಂದಿನ ಪತ್ರ ನನ್ನ ಕೈಯಲ್ಲಿದೆ. ಸರಿ, ಯಾರ್ದಿದೆ? ಅಮ್ಮಂಡ ಅನುಪಮ ತಿಮ್ಮಯ್ಯ ಅವರು, ಉಪನ್ಯಾಸಕಿ, ಕಾವೇರಿ ಕಾಲೇಜು, ವಿರಾಜಪೇಟೆ, ಇಲ್ಲಿಂದ ಬರೆದಂಥ ಪತ್ರ ಇದು. ಮುಂದುವರಿಸು. ಹಾಯ್, ಶುಭ ಸಂಜೆ ಆಕಾಶವಾಣಿಯ ಗೆಳತಿಯರಿಗೆ ಅಂತ ಬರೆದಿದ್ದಾರೆ ಇವರು. ಇವರಿಗೂ ಶುಭ ಸಂಜೆಯನ್ನು ಹೇಳೋಣ. ಹೌದು, ಹಾಯ್ ಅಂತ ಹೇಳೋಣ. ನಾವು ಕೂಡ ಪತ್ರಕ್ಕಾಗಿ ಸ್ವಾಗತವನ್ನು ಕೂಡ ಹೇಳೋಣ. ವಿಷಯ ನೀರಿನ ಸದ್ಬಳಕೆ ಮತ್ತು ಅಂತರ್ಜಲ ಸಂರಕ್ಷಣೆಯ ಬಗೆಗಿನ ನಿಮ್ಮ ಕಾಳಜಿ ಅಂತ ಹೇಳಿ ನಾವು ಕೊಟ್ಟಂತ ವಿಷಯವನ್ನ ಉಲ್ಲೇಖ ಮಾಡಿ ಇವರು ಪತ್ರವನ್ನ ಬರೆದಿದ್ದಾರೆ, ಆರಂಭಿಸಿದ್ದಾರೆ. ಹೌದು. ಆದ್ರೆ ವಿಷಯದ ಬಗೆಗಿನ ಕವನವನ್ನ ಇವರು ಮೊದಲಿಗೆ ಬರೆದಿದ್ದಾರೆ. ನಾವು ಹೇಳಿದ್ದೇವಲ್ವಾ, ವಿಷಯಾಧಾರಿತವಾದಂತಹ ಕಥೆ ಕವನಗಳಿಗೂ ಅವಕಾಶ ಇದೆ ಅಂತ ಹೇಳಿ. ಹೌದು. ಹಾಗೆ ಕವನವನ್ನ ತಗೊಂಡಿದ್ದಾರೆ ಮೊದಲಿಗೆ. ಆಗ್ಲಿ. ಕವನ ಹೀಗಿದೆ. ಪೃಥ್ವಿಯ ಮಡಿಲಲ್ಲಿ ಅವಿತು ಕುಳಿತಿರುವ ಚೇತನ, ಕಣ್ಣಿಗೆ ಕಾಣದಿದ್ದರೂ ಜಗದ ಉಸಿರಿನ ಮೂಲಧನ. ಭೂಮಿಯಾಳದ ಬಂಡೆಗಳ ನಡುವೆ ಹರಿವ ಮೌನ ಧಾರೆ,
ಬಾಯಾರಿದ ಭೂಮಿಗೆ ನೀನೇ ತಂಪಾದ ಆಸರೆ. ಭೂಮಿಯ ಅಂತಃಸತ್ವವೇ ಈ ಪವಿತ್ರ ಅಂತರ್ಜಲ, ಅದನ್ನು ಕಾಯುವುದೇ ನಮಗಿರುವ ಪರಮ ಸುಕಾಲ. ಭೂಮಿಯ ಅಂತಃಸತ್ವವೇ ಈ ಪವಿತ್ರ ಅಂತರ್ಜಲ, ಅದನ್ನು ಕಾಯುವುದೇ ನಮಗಿರುವ ಪರಮ ಸುಕಾಲ ಅಂತ ಕವನವನ್ನು ಬರೆದಿದ್ದಾರೆ. ಚೆನ್ನಾಗಿತ್ತು ಕವನ. ಪ್ರಾಸಬದ್ಧವಾಗಿತ್ತು, ಜೊತೆಗೆ ಅರ್ಥಪೂರ್ಣವಾಗಿತ್ತು. ಹೌದು. ಮುಂದುವರಿಸ್ತಾ ಲೇಖನವನ್ನ ವಿಷಯಕ್ಕೆ ಪೂರಕವಾಗಿ ಬರೆದಿದ್ದಾರೆ. ನೀರು ಪ್ರಕೃತಿಯ ಅತ್ಯಂತ ಅಮೂಲ್ಯವಾದ ಸಂಪತ್ತಾಗಿದೆ. ಮಾನವನ ಜೀವನಕ್ಕೆ ನೀರು ಅತ್ಯಂತ ಅವಶ್ಯಕವಾಗಿ ಬೇಕೇ ಬೇಕು. ನೀರಿಲ್ಲದೆ ಸಕಲ ಜೀವರಾಶಿಗಳಿಲ್ಲ. ನೀರು ನಮಗೆ ಕುಡಿಯಲು, ಕೃಷಿಗೆ, ಕೈಗಾರಿಕೆಗಳಿಗೆ ಮತ್ತು ದಿನನಿತ್ಯದ ಕೆಲಸಗಳಿಗೆ ಬಹಳ ಮುಖ್ಯವಾಗಿದೆ. ಆದ್ದರಿಂದ ನೀರನ್ನು ಸರಿಯಾಗಿ ಸದ್ಬಳಕೆ ಮಾಡುವುದು ಮತ್ತು ಅಂತರ್ಜಲವನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ನೀರಿನಲ್ಲಿ ಖನಿಜಾಂಶಗಳನ್ನು ಒಳಗೊಂಡಿದ್ದು ಆದಷ್ಟು ಹಿತಮಿತವಾಗಿ ಬಳಸಬೇಕು. ಇದನ್ನು ನಾವು ದಿನನಿತ್ಯವಾಗಿ ಬಾಯಿಪಾಠ ಮಾಡುತ್ತೇವೆ, ಆದರೆ ಅದನ್ನು ಪಾಲಿಸುವಲ್ಲಿ ಎಡವುತ್ತೇವೆ ಅಂತ ಬರೆದಿದ್ದಾರೆ. ಮುಂದುವರಿಸ್ತಾ, ಇಂದಿನ ದಿನಗಳಲ್ಲಿ ಜನಸಂಖ್ಯೆ ಹೆಚ್ಚುತ್ತಿರುವುದರಿಂದ ಮತ್ತು ನೀರನ್ನು ಅತಿಯಾಗಿ ಬಳಕೆ ಮಾಡೋದ್ರಿಂದ ಅಂತರ್ಜಲ ಮಟ್ಟ ನಿಧಾನವಾಗಿ ಕಡಿಮೆಯಾಗ್ತಾ ಇದೆ. ಬೇಸಿಗೆ ದಿನಗಳಲ್ಲಿ ಮಳೆಯ ನೀರನ್ನು ಸಂಗ್ರಹಿಸದೆ ವ್ಯರ್ಥವಾಗಿ ಹರಿದು ಹೋಗಲು ಬಿಡೋದ್ರಿಂದ ಭವಿಷ್ಯದಲ್ಲಿ ನೀರಿನ ಕೊರತೆ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಮಳೆಯ ನೀರನ್ನು ಸಂಗ್ರಹಿಸುವ ಪದ್ಧತಿಯನ್ನು ಅಳವಡಿಸಿಕೊಳ್ಬೇಕು ಅಂತ ಕೆಲವೊಂದು ಅಂಶಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಿಜವಾಗ್ಲೂ ಹೌದು. ನೀರಿನ ಸದ್ಬಳಕೆ ಮಾಡಲು ಅನಾವಶ್ಯಕವಾಗಿ ಕೊಳವೆಗಳನ್ನು ತೆರೆಯದೇ ಇರಬೇಕು. ವಾಹನಗಳನ್ನು ತೋಟ ಬದಿ, ಹೂವಿನ ಗಿಡಗಳಿರುವ ಜಾಗದಲ್ಲಿ ತೊಳೆಯಬೇಕು. ಸರಿ. ಮನೆ ಸ್ವಚ್ಛಗೊಳಿಸಿರುವ ನೀರನ್ನು ಹಾಗೂ ಬಟ್ಟೆ ಒಗೆದ ನೀರನ್ನು ವ್ಯರ್ಥ ಮಾಡದೆ ಅದನ್ನು ಹೂವಿನ ಗಿಡಗಳಿಗೆ ಹಾಕುವುದು. ಇದರಿಂದ ನೀರನ್ನು ಉಳಿಸೋದಕ್ಕೆ ಸಾಧ್ಯ, ಅದು ಅಂತರ್ಜಲವಾಗುವುದು. ಹೌದು. ನಾವು ಮನೆಯಲ್ಲಿ ನಮ್ಮ ಮಕ್ಕಳಿಗೆ, ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಅರಿವು, ಬೀದಿ ನಾಟಕ, ಜಾಗೃತಿಯನ್ನು ಮೂಡಿಸಬೇಕು. ಕೃಷಿಯಲ್ಲಿ ಡ್ರಿಪ್ ಸಿಂಚನ ಮತ್ತು ಸ್ಪ್ರಿಂಕ್ಲರ್ ಪದ್ಧತಿಗಳನ್ನು ಬಳಸಿದರೆ ನೀರನ್ನು ಉಳಿಸಬಹುದು. ಮನೆಗಳಲ್ಲೂ ಮಳೆಯ ನೀರನ್ನು ಸಂಗ್ರಹಿಸಿ ಭೂಮಿಗೆ ಒಳಹಾಕುವ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಬರೀತಾರೆ. ಹಾಗೆ ಅಂತರ್ಜಲ ಸಂರಕ್ಷಣೆಗಾಗಿ ಮರಗಳನ್ನು ನೆಡುವುದು ಬಹಳ ಮುಖ್ಯ. ಮರಗಳು ಮಳೆಯ ನೀರನ್ನು ಭೂಮಿಗೆ ಒಳಸೇರುವಂತೆ ಮಾಡುತ್ತವೆ ಮತ್ತು ಪರಿಸರವನ್ನು ಸಮತೋಲನದಲ್ಲಿ ಇರಿಸುತ್ತವೆ ಅಂತ ಹೇಳಿ ಇವರು ನೀರಿನ ಸದ್ಬಳಕೆಯ ಬಗ್ಗೆ ಹಾಗೆ ಅಂತರ್ಜಲ ಸಂರಕ್ಷಣೆಯ ಬಗ್ಗೆ ಕೆಲವೊಂದು ಅಂಶಗಳನ್ನು ನಾನು ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ಆರಂಭದಲ್ಲಿ ಇವರು ಬರೆದಿದ್ದಾರೆ. ಹೌದು. ಮುಂದುವರಿಸ್ತಾ ಇವರು ಬರೀತಾರೆ, ಸರ್ಕಾರ ಮತ್ತು ಜನರು ಒಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ನೀರಿನ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು. ಆದ್ರಿಂದ ನಾವು ಎಲ್ಲರೂ ನೀರನ್ನು ವ್ಯರ್ಥ ಮಾಡದೆ ಜಾಗೃತೆಯಿಂದ ಬಳಸಿ ಅಂತರ್ಜಲವನ್ನು ಸಂರಕ್ಷಿಸಲು ಪ್ರಯತ್ನಿಸಬೇಕು. ನಮ್ಮ ದುರಾಸೆಗೆ ಬಸವಳಿದು ಮರೆಯಾಗಿದೆ, ಮುಂದಿನ ಪೀಳಿಗೆಗೆ ಉಳಿಸಿಕೊಡೋಣ ಜೀವಜಲವ ಅಂತ ಬರೆದಿದ್ದಾರೆ. ನೀರನ್ನು ಉಳಿಸಿ ಭವಿಷ್ಯವನ್ನು ಉಳಿಸಿ ಎಂಬ ಸಂದೇಶವನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು. ಹಾಗಿದ್ರೆ ಮಾತ್ರ ನಮ್ಮ ಉಳಿವು, ಇಡೀ ಜೀವ ಸಂಕುಲ ಉಳಿಯಲು ಸಾಧ್ಯ ಅಂತ ಪತ್ರವನ್ನು ಮುಗಿಸಿದ್ದಾರೆ. ಅಮ್ಮಂಡ ಅನುಪಮ ಅವರು ವಿರಾಜಪೇಟೆಯಿಂದ ಬರೆದಂಥ ಪತ್ರ ಇದಾಗಿತ್ತು. ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ, ಕವನದಲ್ಲಿರ್ಬೋದು ಹಾಗೆ ಲೇಖನದಲ್ಲಿ ಕೂಡ. ಹೌದು. ಕೊನೆಯಲ್ಲಿ ಒಂದು ವಾಕ್ಯವನ್ನ ಇವರು ಉಲ್ಲೇಖ ಮಾಡಿದ್ದಾರೆ ಅಲ್ವಾ? ಹೌದು. ನೀರನ್ನು ಉಳಿಸಿ ಜೀವ ಉಳಿಸಿ ಅಂತ. ನೀರನ್ನು ಉಳಿಸಿ ಭವಿಷ್ಯವನ್ನು ಉಳಿಸಿ ಅಂತ. ಹೌದು, ಇದು ಚೆನ್ನಾಗಿದೆ. ನಿಜ ಕೂಡ. ಅವರು ಲೇಖನದಲ್ಲಿ ಒಂದು ಅಂಶವನ್ನು ನನಗೆ ಅನಿಸಿದ ಹಾಗೆ ಬರೆಯಲು ಬಿಟ್ಟು ಹೋಗಿದೆ ಕಾಣುತ್ತೆ. ಯಾಕೆ ಕೇಳಿದ್ರೆ, ಅಂತರ್ಜಲ ಹೆಚ್ಚಲು ಗದ್ದೆ ಬೇಸಾಯ ಮಾಡೋದು ಒಂದು ಉತ್ತಮವಾದ ದಾರಿ. ಹೌದು. ಯಾಕೆ ಕೇಳಿದರೆ, ಗದ್ದೆಗೆ ನೀರು ಉಳಿಸೋದು ಹೇಳಿಕೊಂಡು ವರ್ಷದಲ್ಲಿ 6 ತಿಂಗಳು ಹೆಚ್ಚು ಕಡಿಮೆ ಗದ್ದೆಯಲ್ಲಿ ನೀರು ಕಟ್ಟುತ್ತಾರೆ. ಅದರಿಂದಾಗಿ ಅಂತರ್ಜಲ ಮಟ್ಟ ಹೆಚ್ಚಿಗೆ ಆಗತ್ತೆ. ಗದ್ದೆಯನ್ನ ತೋಟ ಮಾಡೋದರಿಂದಾಗಿ ಅಂತರ್ಜಲ ಹೋಗುತ್ತೆ. ಯಾಕೆ, ಚರಂಡಿ ಕೊಟ್ಟು ಅದನ್ನ ಬಸೀತಾರೆ, ಆವಾಗ ಅಂತರ್ಜಲ ತನ್ನಿಂತಾನಾಗಿ ಹೋಗುತ್ತೆ. ನಿಜ. ಉತ್ತಮ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ ನಮ್ಮ ಅನುಪಮ ಅವರು. ಇವರ ಪತ್ರಕ್ಕಾಗಿ ಧನ್ಯವಾದಗಳನ್ನ ಹೇಳೋಣ. ಹಾಗೆ ಮುಂದಿನ ಪತ್ರ ಯಾರ್ದಿದೆ ಈಗ? ಈಗ ನನ್ನ ಕೈಯಲ್ಲಿ ಹುಲಿತಾಳದಿಂದ ಭಾಗೀರಥಿಯವರು ಬರೆದಂತಹ ಒಂದು ಪತ್ರ ಇದೆ. ಹೌದಾ? ನನ್ನ ಕೈಯಲ್ಲಿ ಕೂಡ ಅವ್ರದ್ದೇ ಮತ್ತೊಂದು ಪತ್ರ ಇದೆ. ಈಗ ಮೊದಲಿಗೆ ಅದನ್ನು ಓದಿಬಿಡು. ಸರಿ. ಇವರು ಒಂದು ಲೇಖನವನ್ನು ಬರೆದಿದ್ದಾರೆ. ಮಾನ್ಯರೇ ಅಂತ ಆರಂಭಿಸಿದ್ದಾರೆ. ಬೇಸಿಗೆ ಬಂದಿದೆ,
ದಿನ ದಿನ ಬಿಸಿಲಿನ ತಾಪ ಹೆಚ್ಚುತ್ತಿದೆ. ಹೊಂಡಗಳಲ್ಲಿ, ತೋಡುಗಳಲ್ಲಿ, ಚರಂಡಿಗಳಲ್ಲಿ ನೀರು ಬತ್ತುತ್ತಿದೆ. ಹೊಳೆಗಳಲ್ಲಿ, ನದಿಗಳಲ್ಲಿ ಪ್ರವಾಹ ವೇಗ ಕುಗ್ಗುತ್ತಿದೆ. ಮನುಜರಿಗೆ, ಪಶು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ಸಸ್ಯ ಸಂಕುಲಕ್ಕೆ ಬೇಸಿಗೆಯು ತನ್ನ ಪ್ರಖರ ಬಿಸಿಲನ್ನು ಉಣಬಡಿಸುತ್ತದೆ. ಎಲ್ಲರಿಗೂ ದಾಹ ದಾಹ ದಾಹ. ನೀರು ದೊರೆತರೆ ಸಾಕು, ಬದುಕಿಯೆವು ಎಂಬ ಭಾವ. ಹೌದು, ನಿಜ. ಪ್ರಕೃತಿ ನಿರ್ಮಿತ ದೇವದತ್ತವಾದ ನೀರು ಎಲ್ಲ ಜೀವ ಜಂತುಗಳಿಗೂ ಧಾರಾಳವಾಗಿ ದೊರೆಯಬೇಕು. ಜಲಾನಯನ ಪ್ರದೇಶಗಳನ್ನು ಸಸ್ಯಭರಿತಗೊಳಿಸಿ ಕಾಪಾಡಿಕೊಂಡರೆ ಮಾತ್ರ ಜಲದ ಸೆಲೆ ಉಳಿಯುವುದು. ಹೌದು. ದಟ್ಟ ಕಾಡಿನ ನಡುವೆಯೇ ಎಲ್ಲಾ ನದಿಗಳ ಉಗಮ ಸ್ಥಾನವಿರುವುದು. ನದಿಯು ಹರಿಯುವ ಪ್ರದೇಶ ತಂಪಾಗಿದ್ದರೆ ಮಾತ್ರ ವರ್ಷವಿಡೀ ನೀರ ನೆಲೆ ಇರುವುದು. ಅಭಿವೃದ್ಧಿಯ ಹೆಸರಿನಲ್ಲಿ ಕಾಡನ್ನು ಒತ್ತರಿಸಿದರೆ ರಸ್ತೆಗಾಗಿ, ರೈಲುಗಳಿಗಾಗಿ, ಏರೋಡ್ರಮ್ಗಳಿಗಾಗಿ ಮರಗಳನ್ನು ಅಸಂಖ್ಯಾತವಾಗಿ ಕಡಿದರೆ ಖಂಡಿತ ನಮ್ಮ ಕಾಲಿಗೆ ಕೊಡಲಿ ಏಟು ಬೀಳುವುದು. ನಿಜ. ಮಳೆಗಾಲ ಬರುತ್ತಿರುವಾಗ ಗಿಡಗಳನ್ನು ತಯಾರಿಸಿಕೊಂಡು ಮುಂಗಾರಿನಲ್ಲಿ ಗಿಡ ನೆಟ್ಟರೆ ಹುಲುಸಾಗಿ ಬೆಳೆಯುವುದು. ತೋಟದಲ್ಲಿ ಕಾಡು ಕಡಿಯುವಾಗ ಬೆಳೆಯುತ್ತಿರುವ ಚಿಕ್ಕ ಚಿಕ್ಕ ಗಿಡಗಳನ್ನು ರಕ್ಷಿಸಿಕೊಳ್ಳುವುದೂ ಮುಖ್ಯ. ಕಾಡಿನ ಕುರಿತು ಹಾಗೆ ಸಸ್ಯಗಳ ಕುರಿತು ಮಕ್ಕಳಲ್ಲಿ ಮಮತೆಯನ್ನು ಬೆಳೆಸುವುದು. ಹೌದು. ನೆಟ್ಟು ಪೋಷಿಸಲು ಪ್ರೋತ್ಸಾಹಿಸುವುದು, ಹಾಗೆ ಧಾರಾಳ ನೀರನ್ನು ಹುಟ್ಟುವಂತೆ ಮಾಡುತ್ತವೆ. ಅದೇ ಸುವರ್ಣ ಮಾಧ್ಯಮ ಅಂತ ಹೇಳ್ತಾ ಇದ್ದಾರೆ ಅವರು. ನಿಜ. ನೀರು ಭೂಮಿಯಲ್ಲಿ ಇನ್ನೂ ಹೆಚ್ಚಿನ ಕಾಲ ಇರಲು ನಾವು ಏನು ಮಾಡಬೇಕು ಅಂತ ಹೇಳೋದನ್ನ ಈ ಪತ್ರದಲ್ಲಿ ಹೇಳಿದ್ದಾರೆ. ಚೆನ್ನಾಗಿತ್ತು. ಈಗ ಅವ್ರದೇ ಮತ್ತೊಂದು ಪತ್ರ ನನ್ನ ಕೈಯಲ್ಲಿದೆ ಅಲ್ವಾ? ಹೌದು, ಹೇಳಿದೆ ಆಗ್ಲೇ. ಹೌದು. ಇದರಲ್ಲಿ ಹೀಗೊಂದು ಸತ್ಯ ಘಟನೆ ಅಂತ ಬರೆದಿದ್ದಾರೆ. 3.5 ದಶಕಗಳ ಹಿಂದಿನ ಘಟನೆ ಇದು. ಏನಾಗಿದೆಪ್ಪ? ನೋಡೋಣ ಏನಾಗಿದೆ ಅಂತ. ಇವರು ಬರೀತಾರೆ, ಆ ವರ್ಷದ ಬೇಸಿಗೆ ಅಂದ್ರೆ ಬೇಸಿಗೆ, ಕಡು ಬಿಸಿಲು, ಜಲದ ಸೆಲೆಗಳೆಲ್ಲ ತೀವ್ರವಾಗಿ ಒಣಗಲಾರಂಭಿಸಿದ್ದವು. ನಮ್ಮ ಬೆಟ್ಟದ ಮೇಲಿನ ಕೆರೆ, ಗದ್ದೆ ಮಧ್ಯದಲ್ಲಿ ಹರಿಯುತ್ತಿದ್ದಂತಹ ತೋಡು ಎಲ್ಲದರಲ್ಲೂ ತೀವ್ರವಾಗಿ ಜಲಮಟ್ಟ ಇಳಿತಾ ಇತ್ತು. ಗದ್ದೆಯ ತೋಡಿನ ನಡುವೆಯೇ ಗುಂಡಿಯೊಂದನ್ನು ಮಾಡಿದರೆ ಮನೆ ಬಳಕೆಗೆ ಬಳಸಬಹುದು ಎಂದ್ರು ನಮ್ಮ ಯಜಮಾನ್ರು. ತೋಡಿನಿಂದ ನೀರು ಹೊತ್ತು ಬೆಟ್ಟವನ್ನು ಹತ್ತಿ ಹತ್ತಿ ಬರೋದಕ್ಕೆ ಅಮ್ಮನಿಗೆ ಆಗುತ್ತಾ? ಅದಕ್ಕಿಂತ ಮೇಲಿನ ಕೆರೆಯಲ್ಲಿಯೇ ಗುಂಡಿ ತೋಡಿ ಜಲದ ಸೆಲೆಯನ್ನು ಬಲಪಡಿಸೋದು ಒಳ್ಳೆಯದು. ಪೈಪಿನಲ್ಲಿ ನೀರು ಬರುವಾಗ ಅಮ್ಮನಿಗೆ ಸುಖ ಎಂದ ಮಗ. ಹೌದು, ನೀನೇ ಮಾಡಿಕೋ ಹಾಗಾದ್ರೆ ಅಂದ್ರು ಕೋಪದಿಂದ ಹಿರಿಯರು. ಆಗಲೇ ತನ್ನ ಪರಟೆ ಗುದ್ದಲಿಯನ್ನು ಹಿಡಿದುಕೊಂಡು ಮಗ ಹೊರಟ. ಅವನ ಹಿಂದೆ ತಂಗಿಯೂ ಹೆಜ್ಜೆ ಹಾಕಿದ್ಲು. ಸರಿ ಅಮ್ಮ, ಗುಂಡಿ ತೋಡಿಯೇ ಬಿಟ್ಟೆವು. ಮಳೆಗಾಲ ಕೆರೆಯ ಮೇಲ್ಗಡೆ ಗಿಡ ನೆಡುತ್ತೇವೆ. ಕೆರೆಯ ಜಲಾನಯನ ಪ್ರದೇಶವನ್ನ ವೃಕ್ಷಗಳಿಂದ ತುಂಬಿಸ್ತೇವೆ ಎಂದ ಉತ್ಸಾಹದಿಂದ. ಸರಿ. ನುಡಿದಂತೆ ನಡೆದರು. ಸರಿ. ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ಗಿಡಗಳನ್ನ ಬೆಳೆಸಿ ನೆಟ್ಟರು. ಮರಗಳನ್ನು ಕಡಿಯಲು ಬಿಡದೆ ಸಂಪನ್ನಗೊಳಿಸಿದ್ರು. ಇಂದು ಆ ಗಿಡಗಳೆಲ್ಲ ವೃಕ್ಷಗಳಾಗಿವೆ. ಕೆರೆ ತುಂಬಿ ತುಳುಕ್ತಾ ಇದೆ. ಸಂತೋಷ. ಆ ದಿನದ ಪ್ರಯತ್ನ ಈಗ ತುಂಬಿ ತುಳುಕಿದೆ. ಪ್ರಾಣಿಗಳ ದಾಹ ತಣಿಸ್ತಾ ಇದೆ, ಸಸ್ಯಗಳಿಗೆ ನೀರು ಉಣಿಸ್ತಾ ಇದೆ ಅಂತ ಬರೆದಿದ್ದಾರೆ. ಹಾಗೆ ಆ ಮಕ್ಕಳೇ ಅಶ್ವಿನಿ ಕುಮಾರ್ ಮತ್ತು ಅಪರ್ಣಾ ಅಂತ ಬರೆದಿದ್ದಾರೆ. ಕೊನೆಯಲ್ಲಿ ಒಂದು ವಾಕ್ಯವನ್ನ ಸೇರಿಸಿದ್ದಾರೆ. ಪ್ರಕೃತಿಯ ಕುರಿತು ಮಕ್ಕಳಲ್ಲಿ ಪ್ರೀತಿ ಬೆಳೆಸುವುದು ಅತ್ಯಂತ ಮುಖ್ಯ ಅಂತ. ಖಂಡಿತವಾಗ್ಲೂ ಹೌದು. ಇಲ್ಲಿ ಭಾಗೀರಥಿಯವರು ಅವರ ಮಕ್ಕಳಿಗೆ ಪ್ರಕೃತಿಯ ಬಗ್ಗೆ ಪ್ರೀತಿಯನ್ನ ಮೂಡಿಸಿದ್ದಕ್ಕಾಗಿ ಅವರು ಪ್ರಕೃತಿಯನ್ನ ಪ್ರೀತಿಸ್ತಾ ಇದ್ದಾರೆ, ಉಳಿಸ್ತಾ ಇದ್ದಾರೆ. ಹೌದು. ಚೆನ್ನಾಗಿತ್ತಲ್ವಾ ಸತ್ಯ ಘಟನೆ? ಅದು 3.5 ದಶಕದ ಹಿಂದೆ. ಹೌದು, ಹೆಚ್ಚು ಕಡಿಮೆ 35 ವರ್ಷಗಳ ಹಿಂದಿನ ಕತೆ. ಆದ್ರೂ ಚೆನ್ನಾಗಿತ್ತು. ಶೀರ್ಷಿಕೆಯಾಗಿತ್ತು ಹೀಗೊಂದು ಸತ್ಯ ಘಟನೆ ಅಂತ. ಇವರ ಅಭಿಪ್ರಾಯಗಳಿಗಾಗಿ ಧನ್ಯವಾದಗಳನ್ನ ತಿಳಿಸೋಣ. ಹಾಗೆ ಮುಂದಿನ ಪತ್ರ ಯಾರ್ದಿದೆ ಈಗ? ಪತ್ರಕಾರಂಜಿ ಕಾರ್ಯಕ್ರಮದ ಕೊನೆಯ ಪತ್ರ ಇದಾಗಿದೆ. ಇದು ಚೆಟ್ಟಿಮನೆಯಿಂದ ಬಂದಂತಹ ಪತ್ರ. ಶಿವದೇವಿ ಅವನೀಶ್ ಚಂದ್ರ ಅವರು ಬರೆದಂತಹ ಪತ್ರವಾಗಿದೆ. ಇದರಲ್ಲಿ ಒಂದು ದೊಡ್ಡ ಲೇಖನವನ್ನೇ ಬರೆದು ಕಳಿಸಿದ್ದಾರೆ. ಏನಿದೆ ಅಂತ ಓದ್ಲಾ? ಖಂಡಿತವಾಗಿ. ನಮ್ಮ ಹಿರಿಯರು ಪ್ರಾಚೀನ ಕಾಲದಿಂದಲೂ ನೀರಿಗೆ ಇನ್ನಿಲ್ಲದ ಪ್ರಾಶಸ್ತ್ಯ ನೀಡಿದ್ದರು. ಅದಕ್ಕೆ ಜಲವನ್ನು ಗಂಗೆ, ಗಂಗಾದೇವಿ ಎಂದು ಆಧರಿಸಿ ಪೂಜಿಸುತ್ತಿದ್ದರು. ಎಲ್ಲ ಸಾಂಪ್ರದಾಯಿಕ ಕಾರ್ಯಕ್ರಮಗಳಲ್ಲೂ ಶುಭ ಕಾರ್ಯಕ್ರಮಗಳಲ್ಲೂ ಮೊದಲ ಪೂಜೆಯೇ ಗಂಗಾಮಾತೆಗೆ. ಗಂಗೆಯನ್ನು ಕಳಸ ತುಂಬಿ ತಂದು
ಪೀಠದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಿದ ನಂತರವೇ ಮುಂದಿನ ಕಾರ್ಯಕ್ರಮ. ಗಂಗೆಗೆ ಬಾಗೀನ ಕೊಡುವುದು, ಅರ್ಘ್ಯ ತರ್ಪಣ ಕೊಡುವುದು ಸಹ ಇದರ ಕಾರಣಕ್ಕೆ. ಏಕೆಂದರೆ ನಮ್ಮ ಸಕಲ ಅವಲಂಬನೆಯ ಮೂಲ ನೀರು. ನೀರಿಲ್ಲದೆ ಬದುಕಿಲ್ಲ. ಕೃಷಿಗೂ, ಶೌಚಕ್ಕೂ, ಅಡುಗೆಗೂ, ಆಚಮನಕ್ಕೂ ಎಲ್ಲ ಕಾರ್ಯಕ್ಕೂ ನೀರಿಲ್ಲದೆ ಸಾಧ್ಯವೇ ಇಲ್ಲ. ಪಂಚಭೂತಗಳಲ್ಲಿ ಒಂದಾದ ನೀರಿಲ್ಲದೆ ಯಾವ ಜೀವಿಯೂ ಬದುಕಲಾರದು. ಇಂತಹ ಅಮೂಲ್ಯವಾದ ನೀರಿನ ಸೆಲೆ ನಾಗರಿಕತೆಯ ಬೆಳವಣಿಗೆಯಿಂದಾಗಿ ಅಭಿವೃದ್ಧಿಯ ಹೆಸರಿನಲ್ಲಿ ಮಾಯವಾಗತೊಡಗಿದೆ. ಕೆರೆ ಹಳ್ಳಗಳು ಬತ್ತತೊಡಗಿವೆ. ಬಾವಿಯಲ್ಲಿ ನೀರಿನ ಲಭ್ಯತೆಯೇ ಕಡಿಮೆಯಾಗಿದೆ. ಜನಸಂಖ್ಯಾ ಸ್ಫೋಟದ ನೇರ ಪರಿಣಾಮ ಇಂದು ಇದ್ದ ಜಲಮೂಲವೂ ಮಲಿನಗೊಂಡಿದೆ. ನಮ್ಮ ಮಕ್ಕಳ ಭವಿಷ್ಯ ಚಿಂತಾಜನಕವಾಗಿದೆ. ಬಾಟಲಿ ನೀರನ್ನು ಕುಡಿಯುವ ಪರಿಸ್ಥಿತಿ ಎದುರಾಗಿದೆ. ಸಮಸ್ಯೆಯ ಗಂಭೀರತೆಯನ್ನು ನಾವು ತಡವಾಗಿಯಾದರೂ ಅರಿಯದಿದ್ದರೆ ಮುಂದೊಂದು ದಿನ ಕಲುಷಿತ ನೀರೇ ವಿಷಮಯವಾಗಿ ಜೀವ ಸಂಕುಲದ ವಿನಾಶಕ್ಕೆ ಕಾರಣವಾಗಬಹುದು. ನಾವೀಗ ಅಪಾಯದ ಕರೆಗಂಟೆಗೆ ಕಿವಿಗೊಡಲೇಬೇಕಾಗಿದೆ. ಬಂಗಾರಕ್ಕಿಂತಲೂ ಹೆಚ್ಚು ಅಮೂಲ್ಯವೆಂಬಂತೆ ಪರಿಗಣಿಸಬೇಕಾಗಿದೆ. ಅತಿ ಸೂಕ್ಷ್ಮವಾಗಿ ನೀರನ್ನು ಬಳಸಿ ತರಕಾರಿ, ಬಳ್ಳಿಗಳಿಗೆ, ಹೂದೋಟಕ್ಕೆ, ಗಿಡಮರಗಳಿಗೆ ಮರುಬಳಕೆಯ ನೀರನ್ನು ವಿನಿಯೋಗಿಸಬೇಕು. ಅಂತರ್ಜಲ ಮಟ್ಟವನ್ನು ಸಂರಕ್ಷಿಸಿ ಮಳೆಗಾಲದಲ್ಲಿ ಕೆರೆ, ಬಾವಿಗಳಿಗೆ ಜಲಪೂರಣ ಮಾಡುವ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಬೇಕಾಗಿದೆ. ಸ್ನಾನಕ್ಕೆ, ಬಟ್ಟೆ ಒಗೆಯಲು ಅತಿಯಾಗಿ ವ್ಯಯಿಸದೆ ಮಿತವಾಗಿ ಬಳಸುವ ಜಾಣತನವನ್ನು ನಾವು ತೋರಿಸಬೇಕಾಗಿದೆ. ಗಿಡ ಮರಗಳ ಬೇರುಗಳು ನೀರನ್ನು ಭೂಮಿಗೆ ಇಂಗಿಸುವ ಕೆಲಸ ಮಾಡುವುದರಿಂದ ಅವುಗಳನ್ನು ಹೆಚ್ಚು ಹೆಚ್ಚಾಗಿ ಬೆಳೆಸಿ ಮಳೆ ನೀರು ಸೀದಾ ಹರಿದು ಹೋಗದಂತೆ ತಡೆಯಬೇಕಾಗಿದೆ. ನದಿ, ಕೆರೆಗಳಿಗೆ ತ್ಯಾಜ್ಯ ವಸ್ತುಗಳನ್ನು ಎಸೆಯುವುದನ್ನು ಕಟ್ಟುನಿಟ್ಟಾಗಿ ನಿರ್ಬಂಧಿಸಬೇಕಾಗಿದೆ. ಅಷ್ಟೇ ಅಲ್ಲ, ಪ್ರಜ್ಞಾವಂತ ನಾಗರಿಕರು ಈ ರೀತಿ ನೀರನ್ನು ಕಲುಷಿತಗೊಳಿಸುವವರನ್ನು ಖಂಡಿಸುವ ಧೈರ್ಯ ತೋರಬೇಕು. ಏಕೆಂದರೆ ನದಿ, ನೆಲ, ಬೆಟ್ಟ, ಕಾಡುಗಳು ಸರ್ವೋಪಯೋಗಿಯಾದ ಸಾಧನಗಳು. ಪರಿಸರ ಜೀವ ಜಗತ್ತಿನ ಆಶ್ರಯತಾಣ. ಇವುಗಳ ಸಂರಕ್ಷಣೆ ನಮ್ಮ ಹೊಣೆ. ಸ್ವಯಂ ಪ್ರೇರಣೆಯಿಂದ ನಾವು ಈ ಸಮಾಜಮುಖಿ ಕಾರ್ಯಕ್ಕೆ ದೀಕ್ಷೆ ತೊಡಬೇಕು. ಆಗ ಮಾತ್ರ ನಾವು ಮಾನವರೆನಿಸಿಕೊಳ್ಳಲು ಸಾಧ್ಯ ಅಂತ ಶಿವದೇವಿ ಅವನಿಶ್ಚಂದ್ರ ಚೆಟ್ಟಿಮಾನೆಯಿಂದ ಪತ್ರವನ್ನು ಬರೆದು ಮುಗಿಸಿದ್ದಾರೆ. ಇವರ ಅಭಿಪ್ರಾಯಗಳಿಗಾಗಿ ಧನ್ಯವಾದಗಳನ್ನ ತಿಳಿಸೋಣ. ಹಾಗೆ ಕಾರ್ಯಕ್ರಮದ ಕೊನೆಯ ಪತ್ರವಾಗಿತ್ತು ಇದು. ಹೌದು. ಇವತ್ತಿನ ವಿಷಯವಾಗಿತ್ತು ಪತ್ರಕಾರಂಜಿಗೆ ನೀರಿನ ಸದ್ಬಳಕೆ ಹಾಗೂ ಅಂತರ್ಜಲ ಸಂರಕ್ಷಣೆಯ ಬಗೆಗಿನ ನಿಮ್ಮ ಕಾಳಜಿ ಅನ್ನೋದು. ವೈವಿಧ್ಯಮಯವಾದಂತಹ ಅಭಿಪ್ರಾಯಗಳು ನಮ್ಮ ಕೇಳುಗರಿಂದ ಮೂಡಿಬಂದಿದೆ ಪತ್ರಗಳ ಮೂಲಕ. ಹೇಗೆ ಅಂತರ್ಜಲವನ್ನು ಉಳಿಸಬಹುದು, ಹೇಗೆ ನಾವು ನೀರನ್ನು ಉಳಿಸಿಕೊಳ್ಳಬಹುದು, ಏನೆಲ್ಲ ಮಾಡಬೇಕು ಅಂತ ಒಬ್ಬೊಬ್ಬರ ಅಭಿಪ್ರಾಯದಲ್ಲಿ ಒಂದೊಂದು ರೀತಿ ಇತ್ತು. ಆದರೂ ಒಂದಕ್ಕೊಂದು ಪೂರಕವಾಗಿತ್ತು. ಹೌದು. ಹನಿ ಹನಿ ನೀರನ್ನು ಪೋಲು ಮಾಡದೆ ಎಲ್ಲರೂ ಕೂಡ ಸಂರಕ್ಷಣೆಯನ್ನ ಮಾಡಲಿ. ಆ ಮೂಲಕ ನೀರಿನ ಸದ್ಬಳಕೆಯಾಗಲಿ, ಜೊತೆಗೆ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವಂತಹ ಮರಗಿಡಗಳನ್ನು ಬೆಳೆಸುವ ಮೂಲಕ ಪ್ರಕೃತಿಗೆ ಯಾವುದೇ ರೀತಿಯಲ್ಲಿ ಮಾರಕವಾಗದಂತೆ ಪ್ರಕೃತಿಯನ್ನು ಉಳಿಸಿ ಬೆಳೆಸೋಣ ಅಂತ ಹೇಳ್ತಾ ಇವತ್ತಿನ ಮಹಿಳಾ ಲೋಕದ ಪತ್ರಕಾರಂಜಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಗಿಸೋದಕ್ಕೂ ಮುನ್ನ ನಮ್ಮ ವಿಳಾಸವನ್ನು ಕೂಡ ಒಮ್ಮೆ ಹೇಳಿಬಿಡೋಣ ಲಲಿತಾ. ಸರಿ ವಿದ್ಯಾ. ನಿಲಯದ ನಿರ್ದೇಶಕರು ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ 571201. ಹಾಗಾದ್ರೆ ಪತ್ರ ಬರೆದಂತಹ ಹಾಗೆ ಆಲಿಸಿದಂತಹ ನಮ್ಮೆಲ್ಲ ಶ್ರೋತೃಗಳಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ. ಪತ್ರ ಬರೆಯಲ ಇಲ್ಲ, ಚಿತ್ರ ಬಿಡಿಸಲ, ಹೇಗೆ ಹೇಳಲಿ ನನ್ನ ಮನದ ಹಂಬಲ. ಕಾರ್ಯಕ್ರಮ ನಿರ್ವಹಣೆ PM ಜಗದೀಶ್. ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ
ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.